ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಇರೋ ಡೌಟ್ ಇದೇನೆ, ರೋಡ್ಗಳಲ್ಲಿ ಗುಂಡಿಗಳಿದೆಯಾ ಇಲ್ಲ ಗುಂಡಿಗಳಲ್ಲಿ ರೋಡ್ಗಳಿದೆಯಾ ಅಂತೂ ಗೊತ್ತಿಲ್ಲ. ಈಗ ನೋಡಿದ್ರೆ ಮುಂಜಾನೆ ನಾನು ಕೇರ್ಪುರಂ ಕಡೆ ಹೊರಟೆ. ಆಯಿತು, ಆಮೇಲೆ ಹೊರಟಾಗ ಫುಲ್ಲು ಟ್ರಾಫಿಕ್ ಇತ್ತು ಬೆಳ್ಳಳ್ಳಿ ರೋಡಲ್ಲಿ. ಆಮೇಲೆ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ ಆಮೇಲೆ ಗೊತ್ತಾಯಿತು ಟಾಟಾ ಎಲೆಕ್ಟ್ರಿಕ್ ಗಾಡಿ ಗುಂಡಿಲೇ ಬಿದ್ದಿದೆ. ಆದರೆ ಅದೃಷ್ಟವಶಾತು ಯಾರಿಗೂ ಏನೂ ಆಗಿಲ್ಲ, ಯಾಕಂದರೆ ಈ ಟಾಟಾ ಕಂಪ್ನಿ ಅಷ್ಟು ಸ್ಟ್ರಾಂಗ್ ಆಗಿದೆ. ಈ ಹುಡುಗ ನೋಡಿದ್ರೆ ಒಳ್ಳೆ ದಿಲ್ದಾರ ಕೂತವನೇ ಇಷ್ಟೊತ್ತಾದರೂ ಕೂಡ. ಇದೆಲ್ಲ ಆದಮೇಲೆ ಏನಾಯಿತು ಅಂತ ಕೇಳಿದ್ರೆ ಕಾರ್ ಓಡಿಸೋರು ಹೇಳಿದ್ದು, ನಾನು ಬೆಳಗ್ಗೆ ಹಿಂಗೆ ಬರ್ತಾಯಿದ್ದೆ, ಸನ್ಲೈಟ್ ಕಣ್ಣಿಗೆ ಬೀಳ್ತಾಯಿತ್ತು, ದಾರಿ ಏನು ಶೋ ಆಗ್ತಿರ್ಲಿಲ್ಲ. ಆದರೆ ಮುಂದೆ ಬಂದಿದ್ದ ತಕ್ಷಣ ಬುಡಕ್ಕಂತ ಗಾಡಿ ಕೆಳಗಡೆ ಬಿತ್ತು. ಕೆಳಗಡೆ ಇಳಿದು ನೋಡಿದ್ರೆ ಬಾವಿಗೆ ಬಿದ್ದಂಗಿದೆ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಅಂದರು. ಅದಾದಮೇಲೆ ಸರ್ಕಾರಕ್ಕೆ ತುಂಬ ಮನವಿ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಗುಂಡಿಗಳನ್ನ ಹಂಗೆ ಇಡಿ, ಯಾಕಂದರೆ ಮುಂದೆ ಬರೋ ಜನ್ರೇಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ಯಾಕಂದರೆ ಈ ಗುಂಡಿಗಳಿಂದನೇ ನಾವು ಬೆಂಗಳೂರಿಗೆ ಬಂದಿದ್ದು. ಯಾಕಂದರೆ ನಮಗೆ ಆಫ್ ರೋಡು ತುಂಬ ಇಷ್ಟ. ನಿಮಗೆ ಏನಾದರೂ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಆದರೆ ಒಂದೇ ಒಂದು ಬೇಜಾರು ಏನಪ್ಪ ಅಂತಂದರೆ ಅಲ್ಲಿಂದ ಒಬ್ರಿಗೆ ಇಶ್ಯೂ ಆಯಿತು, ಆ ಕಾರ್ಗೆ ಡ್ಯಾಮೇಜ್ ಆಯಿತು. ಇದೊಂದೇ ಬೇಜಾರು ಬಿಟ್ಟರೆ ಗುಂಡಿಗಳು ಮತ್ತು ಅಲ್ಲಲ್ಲಿ ಹಳ್ಳಗಳು ಬೆಂಗಳೂರಲ್ಲಿ ತುಂಬ ಕಾಮನ್ ಆಗಿದ್ದಾವೆ. ನಮ್ಮ ಸರ್ಕಾರದವರು ಫಸ್ಟ್ ಪ್ರಿಫರ್ ಮಾಡೋದು ಯಾರಿಗೆ ಎಲೆಕ್ಷನ್ ಇದೆ ಅವರು ಬಂದು ವೋಟ್ ಹಾಕಲಿ ಅಷ್ಟೇ. ವೋಟ್ ಹಾಕಿದ ತಕ್ಷಣ ಯಾರಿಗೂ ಸಂಬಂಧ ಇಲ್ಲ, ನಾವು ಯಾವುದ್ರಿಗೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅಂತ ಕ್ಲಿಯರಾಗಿ ಸೈಲೆಂಟ್ ಆಗಿಬಿಟ್ಟಿದೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.